ಡಿಯರ್ ವೀಕ್ಷಕರೇ, ಈಗ ನಾವು ತಿನ್ನೋ ಯಾವುದೇ ಪ್ರಾಡಕ್ಟ್ ಶುದ್ಧ ಅಲ್ಲ, ಕೆಮಿಕಲ್ ಆಗಿದೆ. ಅದರಲ್ಲೇನು ವಿಶೇಷ ಅಂತೀರಾ? ಎಲ್ಲ ಓಕೆ. ಆದರೆ ನೀವು ಜೀರಿಗೆ, ಸಾಸಿವೆ, ಲವಂಗ, ಓಂಕಾಳು, ಸೋಂಪು ಕೂಡ ಕಲಬೆರಕೆ ಆಗಿರೋದನ್ನು ನೋಡಿದ್ದೀರಾ? ವಿಡಿಯೋ ಸಾಕ್ಷಿ ಸಮೇತ ತೋರಿಸ್ತೀವಿ. ಅದನ್ನು ಪೊಲೀಸರೇ ವಿವರಣೆ ಕೊಡ್ತಾರೆ. ನೆಕ್ಸ್ಟ್, ನಾವು ಯಾವುದನ್ನು 100% ಪ್ಯೂರ್, 100% ನ್ಯಾಚುರಲ್, 100% ಆರ್ಗ್ಯಾನಿಕ್ ಅಂದ್ಕೊಂಡಿದ್ದೀವೋ ಆ ಬ್ರಾಂಡೇ ಸುಳ್ಳು ಅಂತಿರೋದು ಸೆಂಟ್ರಲ್ ಗೌರ್ಮೆಂಟ್. ಅದನ್ನು ಸರ್ಕಾರದ ದಾಖಲೆ ನೋಡಿ. ಮೊದಲನೆಯದಾಗಿ ಜೀರಿಗೆ, ಸಾಸಿವೆ, ಲವಂಗ, ಓಂಕಾಳು, ಸೋಂಪು ವಿಷಯಕ್ಕೆ ಬರೋಣ. ಹೈದರಾಬಾದಲ್ಲಿ ಇತ್ತೀಚೆಗೆ ಒಂದು ಕಲಬೆರಕೆ ಅಡ್ಡ ಮೇಲೆ ರೇಡ್ ಮಾಡಿದ್ರು. ಅಲ್ಲಿ ಸಿಕ್ಕಿದ್ದು ಈ ಕಲಬೆರಕೆ ಜೀರಿಗೆ, ಸಾಸಿವೆ, ಲವಂಗ, ಓಂಕಾಳು, ಸೋಂಪು ಇತ್ಯಾದಿ. ಎಷ್ಟು ಸಿಕ್ಕಿರಬಹುದು ಅಂತೀರಾ? 25 ಟನ್. 25 ಟನ್ ಅಂದರೆ 25,000 kg. ಮೊದಲನೇದಾಗಿ ಲವಂಗ ನೋಡೋಣ. ಒರಿಜಿನಲ್ ಲವಂಗ ಕಲರ್ ಬಿಟ್ಕೊಂಡಿಲ್ಲ. ಕಲಬೆರಕೆ ಲವಂಗ ಲೈಟಾಗಿ ಅರಿಶಿನ ಬಣ್ಣಕ್ಕೆ ಕನ್ವರ್ಟ್ ಆಗಿದೆ. ಇನ್ನು ಈ ಜೀರಿಗೆ ಕಥೆನೂ ಅಷ್ಟೇ ನೋಡಿ. ಸ್ವಲ್ಪ ಓಂಕಾಳು ಸೋಂಪುನ ಕಥೆನೂ ನೋಡಿ, ವಿಡಿಯೋ ಸಮೇತ ನೋಡ್ಕೊಂಡ್ಬಿಡಿ. ಈಗ ಸಾಸಿವೆ ಕಥೆಗೆ ಬರೋಣ. ಜನ ಸಾಸಿವೆನೂ ಬಿಟ್ಟಿಲ್ಲ. ನಾವು ಜೀರಿಗೆ, ಸಾಸಿವೆ, ಲವಂಗ, ಓಂಕಾಳು, ಸೋಂಪು ಹೆಲ್ದಿ ಅಂತೀವಿ. ಕೆಮ್ಮು, ನೆಗಡಿ, ಶೀತ, ತಲೆನೋವು, ಬಾಯಿವಾಸನೆ, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು ಎಲ್ಲದಕ್ಕೂ ನಾವು ಬಳಸೋ ಮನೆಮದ್ದು ಈ ಜೀರಿಗೆ, ಸಾಸಿವೆ, ಲವಂಗ, ಓಂಕಾಳು, ಸೋಂಪು ಎಕ್ಸೆಟ್ರಾ ಎಕ್ಸೆಟ್ರಾ. ಆದರೆ ನಾವು ಲೈಟಾಗಿ ಸ್ವಲ್ಪನೇ ವಿಷಾನ ದೇಹದ ಒಳಕ್ಕೆ ಬಿಟ್ಕೊಳ್ತಾ ಇದ್ದೀವಿ. ಯಾಕಂದರೆ ಈ ಲವಂಗ, ಜೀರಿಗೆ, ಸೋಂಪು, ಓಂಕಾಳಿಗೆ ಈ ಖದೀಮರು ಕೃತಕ ಬಣ್ಣ, ಇಂಡಸ್ಟ್ರಿಯಲ್ ಡೈ ಕೆಮಿಕಲ್, ರೈಸ್ ಬ್ರಾನ್ ಎಣ್ಣೆ, ಟಾಲ್ಕಮ್ ಪೌಡರ್ ಮಿಕ್ಸ್ ಮಾಡ್ತಿದ್ರಂತೆ. ಥೂ, ಸರಿ ಇಲ್ಲ ಕಣ್ರಿ. ಬ್ರ್ಯಾಂಡೆಡ್ ಕಂಪನಿ ದಯೇ ಇರಲಿ, ಸ್ವಲ್ಪ ಹೆಸರು ಮಾಡ್ಕೊಂಡಿರೋ ಕಂಪ್ನಿ ತಗೊಳ್ಳೋಣ. ದುಡ್ಡು ಜಾಸ್ತಿ ಆದರೂ ಓಕೆ, ಲೋಕಲ್ ಎಲ್ಲ ಬೇಡ ಅಂತೀರಾ? ಇಲ್ಲಿ ನೋಡಿ, ಇದು ಕೇಂದ್ರ ಸರ್ಕಾರದ FSSAI ರಿಪೋರ್ಟ್ ಅಂಡ್ ವಾರ್ನಿಂಗ್. ಕೊಟ್ಟಿರೋದು ಯಾರಿಗೆ ಅಂತೀರಾ? ಡಾಬರ್ ಕಂಪ್ನಿಯವ್ರಿಗೆ. ಡಾಬರ್ ಕಂಪನಿ ಎಷ್ಟು ಫೇಮಸ್ ಅನ್ನೋದು ನಿಮಗೆ ಗೊತ್ತು. ಇಂಡಿಯಾದ ಪ್ರತಿ 10 ಮನೆಯಲ್ಲಿ 2 ಮನೆಯವರು ಈ ಡಾಬರ್ ಕಂಪನಿಯ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೇ ಮಾಡ್ತಿರ್ತಾರೆ. ದೇಶದ ಟಾಪ್ 10 ಫುಡ್ ಕಂಪ್ನಿಗಳಲ್ಲಿ ಡಾಬರ್ ಕೂಡ ಒಂದು. ಇಂತಹ ಡಾಬರ್ ಕಂಪ್ನಿಯವರು ಜೇನುತುಪ್ಪ, ಚ್ಯವನ್ಪ್ರಕಾಶ್, ಪುದೀನಾರ, ಹಜ್ಮೋಲಾ ಬ್ರ್ಯಾಂಡಿಂಗ್ ಮಾಡ್ತಾರೆ. ಜೊತೆಗೆ ಜೇನುತುಪ್ಪ, ಆ್ಯಪಲ್ ಸ್ಪೈಡರ್ ವಿನಿಗರ್, ತೆಂಗಿನ ಎಣ್ಣೆ, ತೆಂಗಿನ ಹಾಲು, ಎಳ್ನೀರು, ಎಳ್ಳೆಣ್ಣೆ, ಹಸುವಿನ ತುಪ್ಪ ಇವನ್ನೆಲ್ಲ ಮಾರಾಟ ಮಾಡ್ತಾರೆ. ಆದರೆ ಅವುಗಳನ್ನು ಮಾರಾಟ ಮಾಡುವಾಗ 100% ನ್ಯಾಚುರಲ್, 100% ಆರ್ಗ್ಯಾನಿಕ್ ಅಂದರೆ ಕೆಮಿಕಲ್ ಬಳಸದೇ ಇರೋ ಅಪ್ಪಟ ನೈಸರ್ಗಿಕ ಆಹಾರ, 100% ಪ್ಯೂರ್ ಅಂತೆಲ್ಲ ಹೇಳ್ತಾರೆ. ಪ್ರಾಡಕ್ಟುಗಳ ಮೇಲೆ ಪ್ರಿಂಟ್ ಕೂಡ ಮಾಡಿರ್ತಾರೆ. ಆ ರೀತಿ ಹೇಳೋದೇ ಇಲ್ಲೀಗಲ್ ಅಂತಿದೆ ಕೇಂದ್ರ ಸರ್ಕಾರ. 15 ದಿನ ಟೈಮ್ ಕೊಡ್ತೀವಿ. ಮಾರ್ಕೆಟಲ್ಲಿರೋ ಎಲ್ಲ ಡಾಬರ್ ಕಂಪನಿಯ ಜೇನುತುಪ್ಪ, ಆ್ಯಪಲ್ ಸ್ಪೈಡರ್ ವಿನಿಗರ್, ತೆಂಗಿನೆಣ್ಣೆ, ತೆಂಗಿನ ಹಾಲು, ಎಳನೀರು, ಎಳ್ಳೆಣ್ಣೆ, ಹಸುವಿನ ತುಪ್ಪ ಎಲ್ಲನೂ ವಾಪಸ್ ತಗೊಳ್ಳಿ ಅಂತಿದ್ದಾರೆ. ಅದರ ಅರ್ಥ ಇಷ್ಟೇ: ಈ ಯಾವ ಪ್ರಾಡಕ್ಟು 100% ನ್ಯಾಚುರಲ್ ಅಲ್ಲ, 100% ಪ್ಯೂರ್ ಅಲ್ಲ, 100% ಆರ್ಗ್ಯಾನಿಕ್ ಕೂಡ ಅಲ್ಲ. ಥೋ, ಸರಿ ಇಲ್ಲ ಕಣ್ರಿ. ಇನ್ಮೇಲೆ ಹಾಲು, ಪನ್ನೀರು ಇಂಥದ್ದನ್ನೇ ತಿನ್ಕೊಂಡಿರ್ತೀವಿ ಅಂತೀರಾ? ಗುಜರಾತು, ಮಹಾರಾಷ್ಟ್ರದಲ್ಲಿ ಪನ್ನೀರ್ನ ಕೂಡ ಕಲಬೆರಕೆ ಮಾಡಿದಾರಂತೆ. ಅಲ್ಲಿ ಅನಲಾಗ್ ಪನ್ನೀರನ್ನು ಮಿಕ್ಸ್ ಮಾಡಿ, ತಾಳೆ ಎಣ್ಣೆ, ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಪನ್ನೀರ್ ಮಾಡ್ತಿದ್ದಾರೆ, ಮಾರಾಟ ಮಾಡ್ತಿದ್ದಾರೆ. ಈ ಅನಲಾಗ್ ಪನ್ನೀರ್ನ ಈಗಾಗಲೇ ಗುಜರಾತು, ಛತ್ತೀಸ್ಗಢ, ಮಹಾರಾಷ್ಟ್ರ ಬ್ಯಾನ್ ಮಾಡಿದ್ದಾವೆ. ನೆಕ್ಸ್ಟ್ ಟೈಮ್ ಕರ್ನಾಟಕ ಕೂಡ ಬ್ಯಾನ್ ಮಾಡಿದರೂ ಆಶ್ಚರ್ಯ ಇಲ್ಲ. ಆಲ್ಮೋಸ್ಟ್ ಹೋಟೆಲ್ಲು, ಬೇಕರಿಗಳಲ್ಲಿ ಮಾರಾಟ ಆಗೋದು ಒರಿಜಿನಲ್ ಪನ್ನೀರ್ ಅಲ್ಲ, ಈ ರೀತಿ ಅನಲಾಗ್ ಪನ್ನೀರು. ಟೇಸ್ಟ್ ಮಾತ್ರ ಹಾಲಿನ ಥರನೇ ಇರುತ್ತೆ, ಹಾಲಲ್ಲ ಅಷ್ಟೇ. ಒಟ್ಟಲ್ಲಿ ಜನರ ಕತೆ ಹೆಂಗಾಗಿದೆ ಅಂದರೆ, ಜೇನುತುಪ್ಪ ನೆಕ್ಕಂಗಿಲ್ಲ, ಎಣ್ಣೆ ಒಗ್ಗರಣೆ ಹಾಕಂಗಿಲ್ಲ, ಚೀಸ್ ತಿನ್ನಂಗೇ ಇಲ್ಲ, ಲವಂಗ ಬಣ್ಣ ಬಿಡುತ್ತೆ, ಜೀರಿಗೆ ಜೀವ ತೆಗೆಯುತ್ತೆ, ಮಸಾಲೆನೇ ಕಲಬೆರಕೆ. ನಾವು ಆರ್ಗ್ಯಾನಿಕ್ ಅಂತ ತಿನ್ನೋದು ಅಷ್ಟೇ.
ಹೆಸರಿಗಷ್ಟೇ ಸಾವಯವ, ತಿಂದರೆ ನಾವೇಶವಾಗ್ತೀವಿ. 100% ಪ್ಯೂರ್, 100% ಆರ್ಗ್ಯಾನಿಕ್, 100% ಶುದ್ಧ ಅನ್ನೋದೆಲ್ಲ ಸುಳ್ಳು, 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 100% ಸುಳ್ಳು.